ನಾನು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಆಪ್ತರು ಅಂದ್ಮೇಲೆ ಇನ್ನೇನು ಅವ್ರ ಪರವಾಗಿ ಬ್ಯಾಟ್ ಬೀಸಬೇಕು, ಸಿದ್ದರಾಮಯ್ಯ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ದು ಮನೆ ಬಳಿ ಶಾಸಕ KN ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ವೋಟ್ ಹಾಕಿದ್ದೀನಿ, ಬೇರೆ ಶಾಸಕರ ಅಭಿಪ್ರಾಯ ನನಗಂತೂ ಗೊತ್ತಿಲ್ಲ. ಸಿದ್ದು ಮನೆ ಬಳಿ ಶಾಸಕ KN ರಾಜಣ್ಣ ಅವರ ಹೇಳಿಕೆ ಸಿದ್ದರಾಮಯ್ಯನವರು ಆಗಬೇಕು ಅಂತ. ನಾನೇನ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ನಾನೇನು ಸಿದ್ದರಾಮಯ್ಯನವ್ರು ಮಾಡ್ಬೇಕಂತ ಹೇಳಿದ್ದೀವಿ, ಓಟು ಅವ್ರಿಗೆ ಹಾಕಿದ್ದೀವಿ ಅಷ್ಟೇ, ಬೇರೆಯವ್ರು ನನಗೇನು ಗೊತ್ತಿದೆ. ಸರ್, ಒಕ್ಕಲಿಗ ಸ್ವಾಮೀಜಿ ಎಲ್ಲ DK ಶಿವಕುಮಾರ್ ಆಗ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ಒತ್ತಡವನ್ನ ಹಾಕ್ತಿದ್ದಾರೆ. ಅವ್ರ ಅಭಿಪ್ರಾಯ ಹೇಳ್ಬೋದು, ಯಾರು ಬೇಡ ಅಂತಾರೆ. ನಾನು ಸ್ವಾಮೀಜಿಗಳಲ್ಲಿ ಮನವಿ ಮಾಡೋದು ಅವರು ರಾಜಕಾರಣದಿಂದ ದೂರ ಇರೋದು ಬಹಳ ಒಳ್ಳೇದು. ಯಾಕೆಂದ್ರೆ ಸ್ವಾಮಿಗಳನ್ನ ನಾವು ಎರಡನೇ ದೇವರು ಅಂತ ನಾವೆಲ್ಲ ಅವ್ರನ್ನ ಭಾವನೆ ಮಾಡ್ತೇವೆ. ಅವರು ಈ ರೀತಿ ಒಬ್ಬ ಸಾಮಾನ್ಯ ಮನುಷ್ಯನ ಲೆವೆಲ್ಗೆ ಅವರು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಂಬಂದ್ರೆ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನು ಕೇಳ್ತಕ್ಕಂಥದ್ದು, ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥದ್ದು ಪಕ್ಷ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳಿ ಏನು ನಮ್ಮ ಸೀನಿಯರ್ ಲೀಡರ್ಸ್ ಡೆಲ್ಲಿಲಿ ಇರ್ತಕ್ಕಂಥವರು ಭಾವನೆ ಮಾಡಿದ್ದಾರೆ, ಅದರಂತೆ ನಡೀತಾ ಇದೆ. ನಾನು ಹೇಳಿದ್ದೀನಿ ಅವ್ರಿಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಸಿದ್ದು ನಿವಾಸದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಸಿದ್ದರಾಮಯ್ಯನವರ ನಿವಾಸದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗ್ತಾ ಇದಾವೆ, ಯಾವ ರೀತಿಯ ಶಾಸಕರು ಬರ್ತಾ ಇದ್ದಾರೆ, ಒತ್ತಡವನ್ನ ಏರುವಂತ ತಂತ್ರ ಅವರ ನಿವಾಸದಿಂದ ಆಗ್ತಾ ಇದೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇನ್ನೇನು 1 ಗಂಟೆಗಳಲ್ಲಿ ಸಿದ್ದರಾಮಯ್ಯವರು ದೆಹಲಿಯತ್ತ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ. ಹಾಗಾಗಿನೇ ಒಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯ ಭೇಟಿ ಅವರಿಗೆ ಬರ್ತಾ ಇರುವಂತದ್ದು, ಅದ್ರ ಜೊತೆಗೆ ಅವರ ಬೆಂಬಲಿಗರು ಮತ್ತೆ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂತದ್ದು. ಇದೀಗ ಒಂದಷ್ಟು ಜನ ಬೆಂಬಲಿಗರು ಮತ್ತೆ ಕಾರ್ಯಕರ್ತರಿದ್ದಾರೆ, ನಾನು ಅವ್ರು ಮಾತಾಡ್ತೀನಿ. ಮುಖ್ಯವಾಗಿ ನಟರ ಸರ್, ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾದಂತವರು, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಇಷ್ಟೊಂದು ಸಿಎಂಗೋಸ್ಕರ ಪೈಪೋಟಿ ಇದೆ ಅಂತ? ಖಂಡಿತವಾಗಿ ಈಗ ಮಾನ್ಯ ಸಿದ್ದರಾಮಯ್ಯನವರು ಅವರ ಆಡಳಿತ, ಅವರ ಅಭೂತಪೂರ್ವವಾದ ಯೋಜನೆಗಳು ಅದು ಒಂದು ಕರ್ನಾಟಕ ಜನತೆಯನ್ನು ಕಾಪಾಡಿದೆ. ಹಂಗೆ ಮಾನ್ಯ DK ಶಿವಕುಮಾರ್ ಚಾಣಾಕ್ಷರು, ಸಂಘಟನಾ ಚತುರರು, ಅವರ ಒಂದು ನೇತೃತ್ವದಲ್ಲಿ ಸಂಘಟನೆ ಚೆನ್ನಾಗಿದೆ. ಇವರಿಬ್ಬರಿಂದ ಸೇರ್ಕೊಂಡಿಲ್ಲ ಜೋಡತ್ತು ಅಂತ ನೀವು ಹೇಳ್ತಾ ಇರಲ್ಲ, ಹೇಳ್ಕೊಂಡು ಈ ರಾಜ್ಯದಲ್ಲಿ ಇಂಥ ಒಂದು ಬಹುಮತ ಬಂದಿದೆ. ಹಂಗಿರ್ಬೇಕಾದ್ರೆ ಒಂದು KPCC ಮತ್ತೆ AICC ಒಂದು ವ್ಯವಸ್ಥೆ ಮಾಡ್ತಾರೆ. ಈಗ ಯಾರು ಶಾಸಕ ಪಕ್ಷ ಸಭೆಯಲ್ಲಿ ಏನ್ ತೀರ್ಮಾನ ಬಂದಿದೆ, ಹೈಕಮಾಂಡ್ ಏನು ಅನುಮೋದನೆ ಮಾಡುತ್ತೆ, ಆ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗೇ ಆಗುತ್ತೆ. ಈಗ ಇಬ್ರು ಪ್ರಬಲರೇ ಇದ್ದಾರೆ, ಆಯ್ತಾ. ನಮ್ಮಲ್ಲಿ ಮುಖ್ಯಮಂತ್ರಿಗಳು ಅಭ್ಯರ್ಥಿಗಳಾಗುವಂತವ್ರು, ಅರ್ಹತೆ ಇರುವಂತವ್ರು, ಯೋಗ್ಯತೆ ಕ್ಷಮತೆ ಇರುವಂತವ್ರು 12 ಜನ ಇದ್ದಾರೆ. ಆದ್ರೆ ಇವರಿಬ್ರು ಈಗ ಫ್ರಂಟ್ ರನ್ನರ್, ಅದರೊಳಗೆ ಎರಡನೇ ಮಾತಿಲ್ಲ. ಇಬ್ರು ಕೂಡ ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ ಅಂತ. ಓಕೆ, ಬಟ್ ಫೈನಲ್ ಯಾರಾಗ್ತಾರೆ ಅಂತ ಸರ್ ಈಗ ಇಂಪಾರ್ಟೆಂಟ್. ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಅತ್ಯಂತ ದೊಡ್ಡ ಅಂತರದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. 135 ಸ್ಥಾನ ಏನು ಕಡಿಮೆ ಅಲ್ಲ, ದೊಡ್ಡ ಅಂತರ. ಬಹಳ ಕುತೂಹಲ, ಯಾಕಂದ್ರೆ ಜನರಿಗೊಂದರ ಗೊಂದಲ ಆಗಲ್ವಾ ಈ ಒಂದು ನಡೆಯಿಂದಾಗಿ? ಖಂಡಿತವಾಗಿಲ್ಲ. ಜನ ಕಾಂಗ್ರೆಸ್ ಮೇಲೆ ನಂಬಿಕೆ ಇಟ್ಟು ಮತ ಹಾಕಿದ್ದಾರೆ. ಕಾಂಗ್ರೆಸ್ಗೆ 135 ಸೀಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಈಗ 2 ನಾಯಕರು ಅವರ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯ ಆಲ್ರೆಡಿ ಗೊತ್ತಾಗಿದೆ. ಕೇಂದ್ರದ ವೀಕ್ಷಕರಿಗೆ ಶಾಸಕರ ಅಭಿಪ್ರಾಯ ಗೊತ್ತಾಗಿದೆ ಆಲ್ರೆಡಿ, ಅದು ಹೈಕಮಾಂಡ್ಗೆ ರಿಪೋರ್ಟ್ ಹೋಗಿದೆ. ಇವಾಗ ಏನಂದ್ರೆ ಹೈಕಮಾಂಡ್ ಯಾರು ಮುಖ್ಯಮಂತ್ರಿ, ಯಾರ ನೇತೃತ್ವ ಆಗ್ತದೆ, ಆಮೇಲೆ ಏನು ಸೂತ್ರಗಳು ಮಾಡಿದೀವಿ ಅನ್ನೋದನ್ನ ಹೈಕಮಾಂಡ್ ರಿವೀಲ್ ಮಾಡುತ್ತೆ. ಅಲ್ಲಿವರೆಗೂ ಕೂಡ ನಾವು ಕೂಡ ನಿಮ್ ತರನೇ ಕುತೂಹಲದಿಂದ ಕಾಯ್ತಾ ಇದೀವಿ. ಆಮೇಲೆ ಯಾವ ಗೊಂದಲನೂ ಆಗಲ್ಲ. ಶಾಸಕರ ಒಲವು ಸಿದ್ದರಾಮಯ್ಯ ಪರವಾಗಿದೆ ಅನ್ನುವಂಥದ್ದು ಆ ರೀತಿ ಏನಿಲ್ಲ, ಎಲ್ಲಾ ಶಾಸಕರು ಇಬ್ರು ಪರವಾಗಿದ್ದಾರೆ. ಆ ತರ ನಮ್ಮಲ್ಲಿ ಡಿವಿಷನ್ ಇಲ್ವೇ ಇಲ್ಲ. ಆದ್ರೆ ಯಾರಿಗೆ ಯಾವ ಅವಕಾಶ, ಯಾರಿಗೆ ಮೊದಲ ಅವಕಾಶ, ಆ ತರ ಎಲ್ಲ ಚರ್ಚೆಗಳು ಬಹಳ ನಡೀತಾನೆ ಇದೆ. ಅದನ್ನ ಹೈಕಮಾಂಡ್ ಹೇಳೋವರೆಗೂ ಕೂಡ ನಾವು ಎಲ್ಲೂ ರಿವೀಲ್ ಮಾಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ಅಪ್ರಸ್ತುತ ಆಗುತ್ತೆ. ಆದ್ರೆ ಒಂದಂತೂ ನಿಜ, ನಾವು ಯೋಜನೆಗಳು ನೋಡಿ ಜನ ಕಾಂಗ್ರೆಸ್ ಮತ ಹಾಕಿದ್ದಾರೆ. ಆ ಯೋಜನೆಗಳಿಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಇಬ್ಬರ ನಾಯಕತ್ವನು ಕೂಡ ರಾಜ್ಯಕ್ಕೆ ಬೇಕಿದೆ. ಅದು ಖಂಡಿತವಾಗಿ ಆಗುತ್ತೆ. ಹೈಕಮಾಂಡ್ ತೀರ್ಮಾನ ಮಾಡೋವರೆಗೂ, ಇವತ್ತು ಅವ್ರು ಹೇಳೋವರೆಗೂ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ತಾವೇನು ಹೇಳಿ ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಚಾಮರಾಜನಗರದಿಂದ ಬಂದಿರೋದು. ಓಕೆ, ಸಿದ್ದರಾಮಯ್ಯ ಅಭಿಮಾನಿಗಳು ಸಿದ್ದರಾಮಯ್ಯನವರೇ ಮೊದಲನೇ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರ ಆಶಯ ಆಗಿದೆ. ಪೃಥ್ವಿರಾಜ್, ಇಲ್ಲಿ ಅಭಿಮಾನಿಗಳು ಮತ್ತೆ ಸಾಕಷ್ಟು ಕಾರ್ಯಕರ್ತರು ಹೇಳಿರುವಂತದ್ದು, ಮತ್ತೆ ಸಿದ್ದರಾಮಯ್ಯ ಬಣದ ಒಂದಷ್ಟು ಜನ ಶಾಸಕರು ಕೂಡ ಬಂದಿದ್ದಾರೆ. ಕೊನೆ ಕ್ಷಣದಲ್ಲಿ ಅವರ ಮೇಲೆ ಮಾತುಕತೆ ನಡೆಸುವಂತ ಕೆಲಸವನ್ನು ಮಾಡಿದರೆ, ಒಂದ್ ವೇಳೆ ನಿಮ್ಮನ್ನ ಏನಾದ್ರು ಪರಿಗಣಿಸಿಲ್ಲ ಅಂತಂದ್ರೆ ಮುಂದೆ ನಾವು ನಿಮ್ ಜೊತೆ ಇದ್ದೀವಿ ಅನ್ನೋ ಒಂದು ರೀತಿ ಅಭಯವನ್ನ ಅವರ ಆಪ್ತ ಬಣದ ಶಾಸಕರು ಸಿದ್ದರಾಮಯ್ಯಗೆ ಕೊಡ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೂಡ ಸಿದ್ದರಾಮಯ್ಯ ಪ್ರಯಾಣವನ್ನು ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ.